ಸರ್ಕಾರದ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕಳೆದ 18 ತಿಂಗಳುಗಳಿಂದ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅವರ ಭ್ರಷ್ಟಾಚಾರವನ್ನ ಅಧಿವೇಶನದಲ್ಲಿ ಬಯಲಿಗೆಳಿತೀವಿ ಅಂತ ಹೇಳಿ ಇದೀಗ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ಸರ್ಕಾರದ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕಳೆದ 18 ತಿಂಗಳುಗಳಿಂದ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅವರ ಭ್ರಷ್ಟಾಚಾರವನ್ನ ಅಧಿವೇಶನದಲ್ಲಿ ನಾವು ಬಯಲಿಗೆಳಿತೀವಿ ಅಂತ ಹೇಳಿ ಇದೀಗ ಇವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಈಗ ಒಂದು ಭ್ರಷ್ಟಾಚಾರದಲ್ಲಿ ಯಾವೆಲ್ಲ ವಿಚಾರಗಳಲ್ಲಿ ತೊಡಗಿದೆಯಲ್ಲ ಅದನ್ನೆಲ್ಲ ನಾವು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತೀವಿ. ಯಾವುದನ್ನು ಕೂಡ ನಾವು ಸುಮ್ಮನೆ ಬಿಡಲ್ಲ. ಪಂಚಮಸಾಲಿಯಲ್ಲೂ ಕೂಡ ಮೋಸ ಆಗಿದೆ. ಈ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿ ಅಶ್ವಥ್ ನಾರಾಯಣ್ ಒಂದು ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ. ಪ್ರತಿ ಗಳಿಗೆಯಲ್ಲೂ ಬರೀ ಅವ್ಯವಸ್ಥೆ, ಜನವಿರೋಧಿ ಮತ್ತು ಭ್ರಷ್ಟಾಚಾರದಲ್ಲೇ ತೊಡಗಿರುವಂಥ ಈ ಸರ್ಕಾರದ ವಿರುದ್ಧವಾಗಿ ಏನೊಂದು ಪರಿಣಾಮಕಾರಿಯಾಗಿ ನಮ್ಮ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಬಹಳ ಪ್ರಬಲವಾಗಿ ಪ್ರಸ್ತುತವಾಗಿರುವಂಥ ಹಲವಾರು ವಿಚಾರ ಇದೆ. ಆದರೆ ಇರೋದು 9 ದಿನ ಕಾಲ. ಈ 9 ದಿನ ಕಾಲದಲ್ಲಿ ವಕ್ಫಿನ ವಿಚಾರದಲ್ಲಿ ಮತ್ತು ಬಾಣಂತಿಯರ ಸಾವು, ಆರೋಗ್ಯ ಅವ್ಯವಸ್ಥೆ, BPL ಕಾರ್ಡಿನ ವಿಚಾರದಲ್ಲಾಗಲಿ ಅಥವಾ ಉತ್ತರ ಕರ್ನಾಟಕದ ಏನೊಂದು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿರುವಂಥದ್ದು ಮತ್ತು ರೈತರ ವಿಚಾರದಲ್ಲಿ ಏನು ಅವರ ನೆರವಿಗೆ ಬರದ ಕಾರಣ ಅವರ ಆತ್ಮಹತ್ಯೆಗಳಾಗ್ತಿರುವಂಥದ್ದು, ಅವರ ಬದುಕು ಕಷ್ಟಕರವಾಗಿರುವಂಥದ್ದು ಮತ್ತು ಸರ್ಕಾರದ ಅಧಿಕಾರಿಗಳು ಸರಣಿಯಾಗಿ ಆತ್ಮಹತ್ಯೆ ಮಾಡ್ಕೋತಿರುವಂಥದ್ದು ಇವೆಲ್ಲವೂ ನೋಡಿದಾಗ ಒಟ್ಟಾರೆ ಈ ಸರ್ಕಾರ ಒಂದು ಜನವಿರೋಧಿಯಾಗಿ ಒಂದು ಸಂಪೂರ್ಣ ವ್ಯವಸ್ಥೆ ಕುಸಿದು ಹೋಗಿರೋದನ್ನು ಭಾಳ ಪರಿಣಾಮಕಾರಿಯಾಗಿ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಪರಿಣಾಮಕಾರಿಯಾಗಿ ನಾವು ಪ್ರತಿಪಕ್ಷವಾಗಿ ಇವತ್ತು ಸರ್ಕಾರವನ್ನು ಬಯಲಿಗೆಳೆಯುವಂಥ ಕೆಲಸ ಆಗುತ್ತೆ. ಪ್ರತಿ ಗಳಿಗೆ ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.